ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ. ಬಂಡಳ್ಳಿ ಗ್ರಾಮದಲ್ಲಿ ಮಹಿಳಾ ಗ್ರಾಮೀಣ ಒಕ್ಕೂಟದಿಂದ ಈ ಒಂದು ಮಹಿಳೆಯರಿಗೆ ಸಂಬಂಧಿಸಿದಂಥ ಒಂದು ಕಾನೂನುಗಳ ಒಂದು ಅರಿವನ್ನ ಒಂದು ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿಕೊಂಡು ಊರಿನ ಎಲ್ಲ ಹಿರಿಯರು ಮತ್ತು ಗ್ರಾಮೀಣ ಒಕ್ಕೂಟದ ಎಲ್ಲ ಸಿಬ್ಬಂದಿ ವರ್ಗದವರು ಎಲ್ಲ ಈ ಊರಿನ ಗ್ರಾಮಸ್ಥರು ತಾವೇನು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಿರಿ, ಮೊಟ್ಟಮೊದಲಾಗಿ ತಮಗೆ ನಾನು ಹೃದಯಪೂರ್ವಕವಾದಂಥ ಸ್ವಾಗತವನ್ನು ನಾನು ಬಯಸ್ತೇನೆ. ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಪತ್ರಕರ್ತರ ಸಂಘದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸುಕುಮಾರ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರು ಕೂಡ ವಿಶೇಷವಾಗಿ ನಾನು ಧನ್ಯವಾದಗಳನ್ನು ಹೇಳ್ತಾ, ಇವತ್ತು ಕಾನೂನು ಒಂದು ವಿಚಾರಗಳಿಗೆ ಬಂದಾಗ ಪ್ರತಿಯೊಬ್ಬರೂ ಕೂಡ ಮನುಕುಲದಲ್ಲಿ ಹುಟ್ಟಿರ್ತಕ್ಕಂಥ ನಾವು ಕಾನೂನು ಒಂದು ಅರಿವು ನಮಗೆ ಬೇಕಾಗ್ತದೆ. ವಿಶೇಷವಾಗಿ ಇವತ್ತು ಮಹಿಳೆಯರ ಒಂದು ಕಾನೂನುಗಳ ಬಗ್ಗೆ ಹೇಳಬೇಕಾದ್ರೆ, ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ಹೆಣ್ಣು ಮಕ್ಕಳ ಒಂದು ಹಕ್ಕುಗಳನ್ನು ಮತ್ತು ಕಾನೂನುಗಳನ್ನು ಮತ್ತು ಅವರ ಸಬಲೀಕರಣಕ್ಕೋಸ್ಕರ ಅನೇಕ ಒಂದು ಮಹನೀಯರು ತಮ್ಮ ಹೋರಾಟಗಳನ್ನು ನಡೆಸಿ ಹೋಗಿದ್ದಾರೆ. ಚರಿತ್ರೆಗಳನ್ನು ನೋಡಿದಾಗ ಒಂದು ಕಾಲದಲ್ಲಿ ಹೆಣ್ಣು ಅಂದರೆ ಕೇವಲ 4 ಗೋಡೆಗೆ ಸೀಮಿತವಾಗಿದ್ಲು. ಆಚೆ ಹೋಗಂಗಿಲ್ಲ, ಯಾರ ಜೊತೆ ಮಾತಾಡೋಂತಿಲ್ಲ, ಸಾರ್ವಜನಿಕವಾಗಿ ಎಲ್ಲೂ ಕಾಣಿಸ್ಕೊಳ್ಳುವಂತಿಲ್ಲ ಅಂತ ಒಂದು ಸಂದಿಗ್ಧ ಪರಿಸ್ಥಿತಿಗಳು ಈ ದೇಶದಲ್ಲಿದ್ದಾಗ, ಅಂಥ ಒಂದು ಸಂದರ್ಭದಲ್ಲಿ ಬಹುಶಃ ನೀವೆಲ್ಲರೂ ಕೂಡ ಇತಿಹಾಸದಲ್ಲಿ ಮನಗಂಡಿರ್ತೀರಿ, ಸಾವಿತ್ರಿಬಾಯಿ ಫುಲೆ ಅವರು ಏನು ಶಿಕ್ಷಕರು ಒಂದು ಕ್ರಾಂತಿಯನ್ನೇ ಮಾಡಿದ್ರು. ಯಾಕೆ ಹೆಣ್ಣು ಮಕ್ಕಳು ಶಿಕ್ಷಣವನ್ನು ಪಡಿಬಾರ್ದು, ಯಾಕೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡಬಾರ್ದು, ಇವತ್ತು ಹೆಣ್ಣು ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಅಂತ ಹೇಳಿ ಸಾವಿತ್ರಿಬಾಯಿ ಫುಲೆ ಅವರು ಒಂದು ದೊಡ್ಡ ಕ್ರಾಂತಿಯನ್ನು ಹೆಬ್ಬಿಸಿದ್ರು. ಈ ಹೆಣ್ಣು ಮಕ್ಕಳಿಗಾಗಿ ಅನೇಕ ಶಾಲೆಗಳನ್ನು ತೆರೆದ್ರು. ಅವ್ರಿಗೆ ಶಿಕ್ಷಣವನ್ನು ಕೊಡುವಂತ ಒಂದು ಮೊಟ್ಟ ಮೊದಲೇ ಒಂದು ಹೆಜ್ಜೆಯನ್ನು ಹಾಕಿದಂಥವ್ರು ಸಾವಿತ್ರಿಬಾಯಿ ಫುಲೆ ಅವರು. ಇವತ್ತು ಹೆಣ್ಮಕ್ಳು ಅವರೆಲ್ಲರೂ ಕೂಡ ಇವತ್ತು ಅವರನ್ನು ನೀವು ನೆನೆಸ್ಕೋಬೇಕಾಗ್ತದೆ. ಇವತ್ತು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬಹುಶಃ ನೀವು ಕೇಳಿರ್ತೀರಿ, ಗೋಪಾಲಕೃಷ್ಣ ಗೋಖಲೆ ಅವರು ಕೂಡ ಹೆಣ್ಣು ಮಕ್ಕಳ ಹಕ್ಕುಗಳನ್ನು ಪ್ರತಿಪಾದಿಸಿದವರು. ಹೆಣ್ಣು ಯಾವತ್ತು ಗಂಡಿಗಿಂತ ಕಡಿಮೆ ಅಲ್ಲ, ಹೆಣ್ಣಿಗೂ ಕೂಡ ಒಂದು ಸಮಾನತೆಯನ್ನು ಕೊಡಬೇಕು ಅಂತ ಕೂಡ ತಮ್ಮ ಹೋರಾಟಗಳನ್ನು ಮಾಡಿದಂಥವ್ರು ಗೋಪಾಲಕೃಷ್ಣ ಗೋಖಲೆ ಅವರು. ಅವ್ರ ಕಾಲದಲ್ಲಿ ಮಹಿಳೆಯರಿಗಾಗಿ ಕಾಲೇಜುಗಳನ್ನು ತೆರೆದ್ರು. ಏನಂದ್ರೆ ಹೆಣ್ಮಕ್ಳು ಒಂದು ಶಿಕ್ಷಣವನ್ನು ಪಡೀಲಿ, ಒಂದು ಶಿಕ್ಷಣದ ಒಂದು ಸಬಲೀಕರಣ ಆಗಲಿ ಅಂತ ಹೇಳಿ ಹೆಣ್ಮಕ್ಳಿಗೆ ಓಡಿಸಿದ ಹೋರಾಟ ಮಾಡಿದಂಥವ್ರು ಗೋಖಲೆ ಅವರು. ಅಕ್ಕಮಹಾದೇವರು ಏನು ವಚನ ಸಾಹಿತ್ಯದ ಮೂಲಕ ಹೆಣ್ಣು ಮಕ್ಕಳ ಒಂದು ಸಬಲೀಕರಣಕ್ಕಾಗಿ ನಿರಂತರವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಂತಹ ತಾಯಿ ಅಕ್ಕಮಹಾದೇವಿ ಅವರು. ಈ ರೀತಿಯಾಗಿ ನಾವು ಚರ್ಚೆ ಮಾಡ್ತಾ ಹೋಗ್ತಾ ಇದ್ರೆ, ಇವತ್ತು ನೀವು ಏನು ನಿರಾಳವಾಗಿ ಇವತ್ತು ಬದುಕ್ತಾ ಇದ್ದೀರಿ, ಇವತ್ತು ನಿರಾಳವಾಗಿ ಒಂದು ಎಲ್ಲಾ ಕ್ಷೇತ್ರದಲ್ಲಿ ಹೆಣ್ಣು ಮಕ್ಕಳು ಇವತ್ತು ನೀವು ಕಾಣಿಸ್ಕೊಳ್ತಾ ಇದ್ದೀರಿ. ಆದ್ರೆ ಹಿಂದೆ ಮಹನೀಯರ ಒಂದು ಪರಿಶ್ರಮ ಇದೆ. ಅವರ ಒಂದು ಕಠಿಣ ಪರಿಶ್ರಮದಿಂದ ಇವತ್ತು ಹೆಣ್ಣು ಮಕ್ಕಳ ಒಂದು ಸಬಲೀಕರಣ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಸ್ವಾತಂತ್ರ್ಯ ಬಂದ ನಂತರ ಇತಿಹಾಸವನ್ನು ನಾವು ಮೆಲುಕು ಹಾಕಿ ನೋಡಿದಾಗ ಡಾಕ್ಟರ್ BR ಅಂಬೇಡ್ಕರ್ ಇವತ್ತು ನಾವು ನೆನೆಸಬೇಕಾಗ್ತದೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ನೆಹರು ಅವರ ಒಂದು ಕ್ಯಾಬಿನೆಟ್ ಅಲ್ಲಿ ಕಾನೂನು ಮಂತ್ರಿ ಆಗಿದ್ರು. ಅವರು ಹಿಂದೂ ಕೋಡ್ ಬಿಲ್ ಅಂತಕ್ಕಂಥ ಒಂದು ಇದನ್ನ ಏನು ಪಾರ್ಲಿಮೆಂಟ್ ಅಲ್ಲಿ ಮಂಡನೆ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಏನು ಹಿಂದೂ ಕೋಡ್ ಬಿಲ್ ಅಂತ ಹೇಳಿದ್ರೆ, ಹೆಣ್ಣು ಮಕ್ಕಳಿಗೆ ಸಮಾನತೆಯನ್ನು ಕೊಡುವಂತ ವಿಚಾರಗಳು ಒಳಗೊಂಡಿರ್ತಕ್ಕಂಥ ಒಂದು ಏನು ಹಿಂದೂ ಕೋಡ್ ಬಿಲ್ ಅಂದ್ರೆ ಅವ್ರಿಗೆ ಆಸ್ತಿಯಲ್ಲಿ ಹಕ್ಕಾಗಿರ್ಬೋದು, ಇತರೆ ಮಹಿಳೆಯರಿಗೆ ಒಂದು ಕಾನೂನುಗಳು ಸಂಬಂಧಿಸ್ತಕ್ಕಂಥ ಹಿಂದೂ ಕೋಡ್ ಬಿಲ್ ಅನ್ನ ಇಲ್ಲಿ ಏನು ಪಾರ್ಲಿಮೆಂಟ್ ಅಲ್ಲಿ ಅದನ್ನ ಏನು ಮಂಡಿಸ್ಲಿಕ್ಕೆ ಹೋದಾಗ ಅವ್ರಿಗೆ ಹಿನ್ನಡೆ ಆಗ್ತದೆ. ನೆಹರು ಸರ್ಕಾರದಲ್ಲಿ ಅದಕ್ಕೆ ಹಿನ್ನಡೆ ಆಗಿದ್ದಕ್ಕೆ ನಾನು ಹೆಣ್ಣು ಮಕ್ಕಳ ಒಳ್ಳೆತಿಗಾಗಿ ನಾನು ಏನು ಮಾಡ್ಲಿಕ್ಕೆ ಹೋದ್ರೆ ಇದಕ್ಕೆ ಯಾರು ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿ ತಮ್ಮ ಏನು ಕಾನೂನು ಮಂತ್ರಿಯ ಒಂದು ಪದವಿಗೆ ರಾಜೀನಾಮೆ ಕೊಟ್ಟು ಹೊರ ಬಂದ್ರು. ಅಂದ್ರೆ ಯಾಕೆ ಇವೆಲ್ಲ ವಿಚಾರಗಳು ತಮ್ಮ ಮುಂದೆ ನಾನು ಮೆಲುಕಾಗ್ತಾ ಇದೆ ಅಂತ ಹೇಳಿದ್ರೆ, ಇವತ್ತು ಹೆಣ್ಣು ಮಕ್ಕಳ ಒಂದು ಸಬಲೀಕರಣಕ್ಕಾಗಿ ಹೆಣ್ಣು ಮಕ್ಕಳ ಒಂದು ಒಳಿತಿಗಾಗಿ ಅನೇಕ ಮಹಿಳೆಯರು ಹೋರಾಟಗಳನ್ನು ನಡೆಸಿ ಹೋಗಿರ್ತಕ್ಕಂಥದ್ದು ಈ ದೇಶದಲ್ಲಿ ನಾವು
ಚರಿತ್ರೆಗಳ ಮೂಲಕ ಇವತ್ತು ನಾವು ನೋಡ್ತಾ ಇದ್ದೀವಿ. ಇವತ್ತು ಹೆಣ್ಣು ಮಕ್ಕಳು ಹಿಂದಿನ ಕಾಲದಲ್ಲಿ ಹೆಣ್ಣು ಮಕ್ಕಳ ಪರಿಸ್ಥಿತಿ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಬಹಳ ಶೋಷಣೀಯವಾಗಿತ್ತು. ಹೆಣ್ಣು ಮಕ್ಕಳು ಸಾರ್ವಜನಿಕವಾಗಿ ಎಲ್ಲಿ ಕಾಣಿಸ್ಕೊಳ್ಳುವಂತಿಲ್ಲ. ಒಂದು ಕಡೆ ಸತ್ಯಸಹಗಮನ ಪದ್ಧತಿ, ಗಂಡ ತೀರೋದ್ರೆ ಆ ಹೆಂಡತಿಯನ್ನು ಬಲವಂತವಾಗಿ ಎತ್ಕೊಂಡೋಗಿ ಗಂಡನ ಒಂದು ಚಿತೆಗೆ ತಳ್ತಕ್ಕಂಥದ್ದು, ಬಾಲ್ಯ ವಿವಾಹಗಳು, ಹೆಣ್ಣು ಮಕ್ಕಳನ್ನು ನಾನಾ ರೀತಿಯಲ್ಲಿ ಶೋಷಣೆಗೆ ಒಳಗಾಗ್ತಾ ಇದ್ರು. ಆದ್ರೆ ಇವತ್ತು ಪರಿಸ್ಥಿತಿಗಳು ಆ ರೀತಿ ಇಲ್ಲ. ಸ್ವಾತಂತ್ರ್ಯ ಬಂತು, ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಂತ ಒಂದು ಸಂವಿಧಾನವನ್ನು ನಾವು ನೋಡಿದಾಗ ಹೆಣ್ಣು ಮಕ್ಕಳ ಒಂದು ಹಕ್ಕುಗಳನ್ನ ಸಂವಿಧಾನ ಇವತ್ತು ತಿಳಿತು. ಮೊಟ್ಟಮೊದಲನೇದಾಗಿ ಇವತ್ತು ಅನುಚ್ಛೇದ 14ರಲ್ಲಿ ಹೇಳಿ ಅಂಬೇಡ್ಕರ್ ಅವರು ಹೇಳಿದ ಮೂಲಭೂತ ಹಕ್ಕುಗಳಲ್ಲಿ ಸಮಾನತೆ ಕೊಡಿ, ಹೆಣ್ಣು ಗಂಡು ಅಂತಕ್ಕಂಥ ತಾರತಮ್ಯ ಬೇಡ, ಹೆಣ್ಣು ಗಂಡು ಸಮಾನರು, ಎಲ್ಲಾ ಕ್ಷೇತ್ರಗಳಲ್ಲಿ ಅವರಿಗೆ ಸಮಾನತೆಯನ್ನು ಕೊಡಿ ಅಂತ ಹೇಳಿದ್ರು. ಕೊಡ್ತಕ್ಕಂಥ ಉದ್ಯೋಗಗಳಲ್ಲಿ ಸಮಾನತೆ ಕೊಡಿ, ಕೊಡ್ತಕ್ಕಂಥ ವೇತನಗಳಲ್ಲಿ ಸಮಾನ ಕೊಡಿ ಅಂತಕ್ಕಂಥ ವಿಷಯಗಳನ್ನು ಸಂವಿಧಾನದಲ್ಲಿ ಪ್ರತಿಪಾದಿಸುವ ಮೂಲಕ ಹೆಣ್ಣು ಮಕ್ಕಳ ಒಂದು ಸಬಲೀಕರಣಕ್ಕೆ ಆಗಲಿಲ್ಲ ದುಡಿದಂತ ಒಬ್ಬ ಮಹಾನ್ ಚೇತನ ಡಾಕ್ಟರ್ BR ಅಂಬೇಡ್ಕರ್ ಅವರು. ಇವತ್ತು ಸ್ವಾತಂತ್ರ್ಯ ಏನು ಸಂವಿಧಾನವನ್ನು ಹೊರತುಪಡಿಸಿ ಇವತ್ತು ನಿಮಗಾಗಿ ಈ ದೇಶದಲ್ಲಿ ಅನೇಕ ಕಾನೂನುಗಳಿದ್ದಾವೆ. ಆ ಏನೆಲ್ಲ ಕಾನೂನುಗಳಿದೆ ಅಂತಕ್ಕಂಥದ್ದು ನೀವು ಅರಿಬೇಕಾಗ್ತದೆ. ಇವತ್ತು ಒಂದಲ್ಲ ಸುಮಾರು ಕಾನೂನುಗಳು ಮಹಿಳೆಯರಿಗಾಗಿ ಇವತ್ತಿದೆ. ಹಿಂದೆ ಏನ್ ಮಾಡ್ತಾ ಇದ್ರು, ಒಂದು ಹೆಣ್ಣು ಮಗುವನ್ನು ಇನ್ನೊಂದು ಮನೆಗೆ ಕೊಟ್ಟಾಗ ಅಲ್ಲಿ ಅವರು ವರದಕ್ಷಿಣೆ ಒಂದು ಕಿರುಕುಳ ಕೊಟ್ಟು ಆ ವರದಕ್ಷಿಣೆ ಕಿರುಕುಳದಿಂದ ಅನೇಕ ಹೆಣ್ಣು ಮಕ್ಕಳ ಸಾವು ನೋವುಗಳಾಗ್ತಾ ಇತ್ತು. ಅದಕ್ಕೆ ಏನ್ ಮಾಡಿದ್ರು, ಒಂದು ಕಡಿವಾಣವನ್ನು ಹಾಕೋದಕ್ಕೆ ಈ ದೇಶದಲ್ಲಿ ವರದಕ್ಷಿಣೆ ನಿಷೇಧ ಕಾನೂನನ್ನು ಈ ದೇಶದಲ್ಲಿ ತಂದ್ರು. ಯಾರು ವರದಕ್ಷಿಣೆ ಅಡಿಯಲ್ಲಿ ಅವರಿಗೆ ಹೆಣ್ಣು ಮಕ್ಕಳಿಗೆ ಕಿರುಕುಳ ಕೊಡ್ತಾರೋ, ಅವರು ಸಾವನ್ನಪ್ತಾರೋ ಅಂತ ಸಂದರ್ಭದಲ್ಲಿ ಕಾನೂನಲ್ಲಿ ಅವರನ್ನು ತೀವ್ರವಾಗಿ ಶಿಕ್ಷೆಗೆ ಒಳಪಡಿಸತಕ್ಕಂತ ಒಂದು ಏನು ಕಾನೂನುಗಳು ಈ ದೇಶದಲ್ಲಿ ತಂದ್ರು. ಇನ್ನ ಮುಂದುವರೆದು ಹೇಳ್ಬೇಕಾದ್ರೆ ಹೆಣ್ಣು ಭ್ರೂಣ ಹತ್ಯೆ ಕಾನೂನು ಇವತ್ತೇನ್ ಮಾಡ್ತಾ ಇದೆ, ಪ್ರತಿಯೊಬ್ಬ ತಂದೆ ತಾಯಿಗೂ ಕೂಡ ಹೆಣ್ಣು ಮಗು ಬೇಡ, ಗಂಡು ಮಗುನೇ ಬೇಕು. ಇವಾಗ ಏನಾಗ್ತಾ ಇತ್ತು, ಮೊದಲು ಒಂದು ತಾಯಿ ಗರ್ಭಿಣಿ ಆದ ಆಕೆನ ಕರ್ಕೊಂಡೋಗಿ ಗರ್ಭಾವಸ್ಥೆಯಲ್ಲಿ ಹೆಣ್ಣು ಮಗುನ ಗಂಡು ಮಗು ಅಂತ ಪತ್ತೆ ಹಚ್ಚತಕ್ಕಂಥದ್ದು. ಒಂದು ವೇಳೆ ಹೆಣ್ಣು ಮಗು ಅಂತ ಹೇಳಿದ್ರೆ ಅದನ್ನು ಗರ್ಭಪಾತ ಮಾಡಿಸ್ತಕ್ಕಂಥದ್ದು. ಅಂದ್ರೆ ಹುಟ್ಟಿ ಬೆಳಿಬೇಕಾಗಿರ್ತಕ್ಕಂಥ ಒಂದು ಮಗುವನ್ನ, ಆಕೆ ಒಂದು ಪ್ರಜ್ವಲ ಭವಿಷ್ಯವನ್ನ ಆ ತಾಯಿ ಏನು ಗರ್ಭಾವಸ್ಥೆಯಲ್ಲಿ ಅದನ್ನು ಚಿಟುಕುಗೊಳಿಸುವಂತ ಒಂದು ಅಮಾನ್ಯ ಕೃತ್ಯಗಳು ಈ ದೇಶದಲ್ಲಿ ನಡೀತಾ ಇತ್ತು. ಇದಕ್ಕೆ ಒಂದು ಕಡಿವಾಣ ಹಾಕಲಿಕ್ಕೆ ಹೆಣ್ಣು ಭ್ರೂಣ ನಿಷೇಧ ಕಾನೂನು ಈ ದೇಶದಲ್ಲಿ ತಂದ್ರು. ಆಮೇಲೆ ಕೌಟುಂಬಿಕ ದೌರ್ಜನ್ಯ ಕಾಯ್ದೆಯನ್ನು ಅನುಷ್ಠಾನಕ್ಕೆ ತಂದ್ರು. ಏನು ಕೌಟುಂಬಿಕ ದೌರ್ಜನ್ಯ ಕಾನೂನು ಏನು ಇದು ಅರ್ಥ ಅಂತ ಹೇಳಿದ್ರೆ, ಏನು ಕೌಟುಂಬಿಕವಾಗಿ ಮಹಿಳೆಯರ ಮೇಲೆ ಒಂದಲ್ಲ ಒಂದು ದೌರ್ಜನ್ಯಗಳಾಗ್ತಾ ಇತ್ತು. ಈ ಕೌಟುಂಬಿಕವಾಗಿ ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಾ ಇದ್ರು. ಇದರಿಂದ ಎಷ್ಟು ಅನೇಕ ಸಾವು ನೋವುಗಳಾಗ್ತಾ ಇತ್ತು. ಇದಕ್ಕೆ ಒಂದು ಕಡಿವಾಣ ಹಾಕಲಿಕ್ಕೆ ಇದೇನು ಕೌಟುಂಬಿಕ ನಿಷೇಧ ಕಾನೂನು ತಂದ್ರು. ಈ ಕಾನೂನು ಅಡಿಯಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ಸೂಕ್ತ ರಕ್ಷಣೆಯನ್ನು ಕೊಡಲಾಯಿತು. ಅಂದ್ರೆ ಅವರನ್ನ ಕೆಟ್ಟದಾಗಿ ಮಾತಾಡ್ತಕ್ಕಂಥದ್ದು, ಕೆಟ್ಟದಾಗಿ ನಡೆಸ್ಕೊಳ್ತಕ್ಕಂಥದ್ದು, ಅಮಾನ್ಯವಾಗಿ ನಡೆಸ್ಕೊಳ್ತಕ್ಕಂಥದ್ದನ್ನು ಸಂಪೂರ್ಣವಾಗಿ ನಿರ್ಬಂಧ ಹೇರಲಾಯಿತು. ಅಂತ ಪ್ರಕರಣ ಕಂಡು ಬಂದಾಗ ಅವರನ್ನ ತೀವ್ರವಾಗಿ ಶಿಕ್ಷೆಗೆ ಒಳಪಡಿಸ್ತಕ್ಕಂಥ ಕಾನೂನು ಈ ದೇಶದಲ್ಲಿ ತರಲಾಯಿತು. ಇವತ್ತು ಅಪ್ರಾಪ್ತ ವಯಸ್ಸಿನ ಮಕ್ಕಳ ಮೇಲೆ ಒಂದು ಲೈಂಗಿಕ ದೌರ್ಜನ್ಯಗಳಾಗ್ತಾ ಇತ್ತು. ಈ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಂತೆ ಪೋಕ್ಸೋ ಕಾಯ್ದೆಯನ್ನು ಈ ಅನುಷ್ಠಾನಕ್ಕೆ ತಂದ್ರು. ಯಾರೇ ಆಗ್ಲಿ ಹೆಣ್ಣು ಮಕ್ಕಳನ್ನ ಅಥವಾ ಅಪ್ರಾಪ್ತ ವಯಸ್ಸಿನ ಮಕ್ಕಳ ಮೇಲೆ ಒಂದು ಲೈಂಗಿಕ ದೌರ್ಜನ್ಯಗಳನ್ನ ಅಥವಾ ಅವ್ರನ್ನ ಕೆಟ್ಟದಾಗಿ ನೋಡ್ತಕ್ಕಂಥದ್ದು, ಅವರನ್ನು ಕೆಟ್ಟದಾಗಿ ಮಾತಾಡ್ತಕ್ಕಂಥದ್ದು, ಇಂಥ ಪ್ರಕರಣಗಳು ಬಂದಾಗ ಅವರನ್ನು ತೀವ್ರವಾಗಿ ಶಿಕ್ಷೆಗೆ ಒಳಪಡಿಸುವಂತ ಒಂದು ಪೋಕ್ಸೋ ಕಾಯ್ದೆಯನ್ನು ಇವತ್ತು ಈ ದೇಶದಲ್ಲಿ ಅನುಷ್ಠಾನಕ್ಕೆ ತಂದ್ರು. ಇವತ್ತು ಗಂಡ ವಿನಾಕಾರಣ ಹೆಂಡತಿಯನ್ನು ಬಿಟ್ಟು ಹೋದ್ರೆ ಆಕೆ ಬದುಕು ಹೆಂಗಪ್ಪ, ನಾನು ಹೆಂಗೆ ಬದುಕು ಕಟ್ಕೊಳ್ಳಿ ಅನ್ನೋಂತ ಏನು ಆಕೆ ವ್ಯತ್ಯೆ ಪಡುವಂತಿಲ್ಲ. ಒಂದು ಆಕೆಗೆ ಕಾನೂನಲ್ಲಿ ಜೀವನಾಂಶ ಕೊಡುವಂತ ಒಂದು ಏನು ಕಾನೂನುಗಳು ಈ ದೇಶದಲ್ಲಿ ಬಂದಿದೆ. ಹೆಣ್ಣು ಒಂದು ಮನೆ ಕೊಟ್ಬಿಟ್ರೆ, ಹಿಂದೆ ಏನಿತ್ತು ಅಂತ ಹೇಳಿದ್ರೆ, ಒಂದು ಹೆಣ್ಣು ಹುಟ್ಟಿದ ಮೇಲೆ ಆಕೆಗೆ ಮದುವೆ ಮಾಡಿಕೊಟ್ರೆ ಕೇವಲ ಆಕೆ ವರ್ಷಕ್ಕೊಂದ್ಸಲಿ ಬರ್ಬೋದು ಹೋಗ್ಬೋದು, ತಂದೆ ಅಥವಾ ಪಿತ್ರಾರ್ಜಿತ ಆಸ್ತಿಯಲ್ಲಿ ಯಾವುದೇ ಹಕ್ಕಿರ್ಲಿಲ್ಲ. ಆದ್ರೆ ಹಿಂದೂ ವಾರಸತ್ವ ಕಾಯ್ದೆ ಅಂತಕ್ಕಂಥದ್ದಕ್ಕೆ ಒಂದು ತಿದ್ದುಪಡಿಯನ್ನು ತಂದು ಆ ತಿದ್ದುಪಡಿ ಅಡಿಯಲ್ಲಿ ಹೆಣ್ಣು ಮಕ್ಕಳು ಕೂಡ ಸಮಾನತೆ, ಅಂದ್ರೆ ಪ್ರತಿಯೊಂದು ಏನು ಆಸ್ತಿಯಲ್ಲೂ ಕೂಡ ಸಮಾನತೆಯನ್ನು ಕಲ್ಪಿಸ್ತಕ್ಕಂಥ ಒಂದು ಕಾನೂನುಗಳು ಈ ದೇಶದಲ್ಲಿ ಬಂತು. ಈ ರೀತಿಯಾಗಿ ಚರ್ಚೆ ಮಾಡ್ತಾ ಹೋಗ್ತಾ ಇದ್ರೆ ಹೆಣ್ಣು ಮಕ್ಕಳಿಗಾಗಿ ಅನೇಕ ಕಾನೂನುಗಳು ಈ ದೇಶದಲ್ಲಿದ್ದಾವೆ. ಇಂಥ ಕಾನೂನುಗಳಿರುವಾಗ ನೀವು ಯಾರು ಕೂಡ ಭಯ ಪಡುವಂತಿಲ್ಲ, ನೀವು ಯಾರಿಗೂ ಕೂಡ ಕಡಿಮೆ ಇಲ್ಲ. ಇವತ್ತು ಎಲ್ಲಾ ಕ್ಷೇತ್ರಗಳಲ್ಲಿ ಹೆಣ್ಣು ಮಕ್ಕಳು ಇವತ್ತು ಗುರುತಿಸ್ಕೊಂಡಿದ್ದಾರೆ.
ಇವತ್ತು ಪೈಲಟ್ಗಳಾಗಿದ್ದಾರೆ, ಪ್ರಧಾನಮಂತ್ರಿಗಳಾಗಿದ್ದಾರೆ, ಇಂಜಿನಿಯರ್ಗಳಾಗಿದ್ದಾರೆ, ರಾಜಕಾರಣಿಗಳಾಗಿದ್ದಾರೆ. ಎಲ್ಲಾ ಕ್ಷೇತ್ರಗಳು ಇವತ್ತು ಹೆಣ್ಮಕ್ಳು ಕಾಣಿಸ್ಕೊಳ್ತಾ ಇದ್ದಾರೆ. ಇಂದಿನ ಇತಿಹಾಸವನ್ನು ತೆಗೆದುಕೊಳ್ಳಿ, ಇಂದಿನ ನಮ್ಮ ಪೂರ್ವ ಇತಿಹಾಸವನ್ನು ತೆಗೆದುಕೊಂಡಾಗ ಮಹನೀಯರು ಈ ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ಸಮರ್ಪಣೆ ಮಾಡಿ ಹೋಗಿರ್ತಕ್ಕಂಥ ಹೆಣ್ಮಕ್ಳ ಇತಿಹಾಸಗಳು ಇವತ್ತು ನಮ್ಮ ಇತಿಹಾಸದಲ್ಲಿದೆ. ಅದು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರಾಗಿರ್ಬೋದು, ತಾವೆಲ್ಲರೂ ಕೇಳಿರ್ಬೋದು. ಒನಕೆ ಓಬವ್ವ ಆಗಿರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು. ಇವರೆಲ್ಲರೂ ಕೂಡ ಈ ಸ್ವಾತಂತ್ರ್ಯಕ್ಕಾಗಿ ಇಡೀ ತಮ್ಮ ಜೀವನವನ್ನು ಮುಡುಪನ್ನಾಗಿಟ್ಟು ಒಂದು ಒಳ್ಳೆ ಇತಿಹಾಸವನ್ನು ಸೃಷ್ಟಿ ಮಾಡಿ ಹೋಗಿರ್ತಕ್ಕಂಥ ಒಂದು ನಿದರ್ಶನಗಳು ಈ ದೇಶದಲ್ಲಿದ್ದಾವೆ. ಹಾಗಾಗಿ ನಾನು ಹೆಣ್ಮಕ್ಳಲ್ಲಿ ನಾನು ಕೇಳ್ಕೊಳ್ತಕ್ಕಂಥದ್ದು, ನಿಮಗಾಗಿ ಇಷ್ಟೆಲ್ಲ ಕಾನೂನುಗಳು ಇದ್ರು, ಸಂವಿಧಾನ ನಿಮಗಾಗಿದ್ರು ಕೂಡ ಇವತ್ತು ಹೆಣ್ಮಕ್ಳ ಮೇಲೆ ದೌರ್ಜನ್ಯಗಳು ನಿರಂತರವಾಗಿ ಆಗ್ತಾ ಇದೆ. ಯಾಕೆ ಈ ದೌರ್ಜನ್ಯಗಳು ಆಗ್ತಾ ಇದೆ ಅಂತ ಹೇಳಿದ್ರೆ, ನಿಮ್ಮಲ್ಲಿ ಕಾನೂನಿನ ಒಂದು ಕೊರತೆ ನಿಮ್ಮಲ್ಲಿ ಇರೋದ್ರಿಂದ ನಿಮ್ಮ ಮೇಲೆ ಯಾವುದೇ ದೌರ್ಜನ್ಯಗಳಾದಾಗ ಅದನ್ನು ಯಾವ ರೀತಿ ಪ್ರತಿಭಟಿಸಬೇಕು, ಕಾನೂನಾತ್ಮಕವಾಗಿ ಯಾವ ರೀತಿ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಬೇಕಂತಕ್ಕಂಥ ವಿಚಾರಗಳು ನಿಮಗೆ ಗೊತ್ತಿದ್ರೆ ನಿಮ್ಗೆ ಆಗ್ತಕ್ಕಂಥ ಅನಾಹುತಗಳನ್ನು ನೀವು ತಪ್ಪಿಸಬಹುದು. ಅದಕ್ಕೆ ಬಹುಶಃ ಇಂಥ ಒಂದು ಕಾನೂನು ಕಾರ್ಯಗಾರಗಳಲ್ಲಿ ನಮ್ಮ ನ್ಯಾಯಾಲಯದಲ್ಲೂ ಕೂಡ ಕಾನೂನು ಸೇವಾ ಪ್ರಾಧಿಕಾರ ಅಂತ ಇದೆ. ಸೊ ಅದರ ಉದ್ದೇಶ ಏನಂತ ಹೇಳಿದ್ರೆ, ಪ್ರತಿಯೊಬ್ಬರು ಕೂಡ ಕಾನೂನು ಒಂದು ಅರಿವನ್ನು ಮೂಡಿಸಿ ಅವರಿಗೆ ಕಾನೂನು ಒಂದು ಜ್ಞಾನ ಭಂಡಾರವನ್ನು ತುಂಬಿಸಿ ಆಗ್ತಕ್ಕಂಥ ಅನಾಹುತಗಳನ್ನು ತಪ್ಪಿಸಿ ಒಂದು ಆರೋಗ್ಯಕರವಾದಂಥ ಒಂದು ಸಮಾಜವನ್ನು ನಿರ್ಮಾಣ ಮಾಡುವಂತ ಒಂದು ಏನು ನಮ್ಮ ಕಾನೂನು ಸೇವಾ ಪ್ರಾಧಿಕಾರ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದೆ. ಸೊ ಅದಂತ ಒಂದು ಕಾರ್ಯಕ್ರಮಗಳಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಂಡು ಕಾನೂನು ಒಂದು ಅರಿವನ್ನ ಮೈಗೂಡಿಸ್ಕೊಂಡು ಆಗ್ತಕ್ಕಂಥ ಅನಾಹುತಗಳನ್ನ ನಿಮ್ಮ ಹಕ್ಕುಗಳನ್ನು ಎತ್ತಿಡುವಂತ ಕೆಲಸವನ್ನು ಇವತ್ತು ನೀವು ಮಾಡಬೇಕು. ಸೊ ಅದಕ್ಕಾಗಿ ನಾನು ಹೇಳ್ತಕ್ಕಂಥದ್ದು, ಹೆಣ್ಣು ಮಕ್ಕಳು ನಿಮ್ಮಲ್ಲಿ ಒಂದು ಕೀಳು ಅರಿಮೆ ಬೇಡ. ಅಯ್ಯೋ ನಾನೇನಪ್ಪ ಹೆಣ್ಣು ಮಗು ನಾನೇನ್ ಮಾಡಬಲ್ಲೆ ಅಂತ. ನೀವು ಇವತ್ತೆಲ್ಲಾ ಕ್ಷೇತ್ರದಲ್ಲಿ ಇದ್ದೀರಿ, ಎಲ್ಲಾ ಕ್ಷೇತ್ರಗಳಲ್ಲಿ ಗುರುತಿಸ್ಕೊಂಡಿದ್ದೀರಿ, ಎಲ್ಲಾ ಕ್ಷೇತ್ರಗಳಲ್ಲಿ ಇವತ್ತು ನಿಮ್ಮದೇ ಆದಂತ ಒಂದು ಅಸ್ತಿತ್ವ ಇದೆ. ಸೊ ಹಾಗಾಗಿ ಹೆಣ್ಣು ಒಂದು ಗಾದೆ ಇದೆ, ಹೆಣ್ಣೊಂದು ಕಲ್ತರೆ ಶಾಲೆಯೊಂದು ತೆರೆದಂತೆ. ಮೊದಲ ತಾಯಿಯಿಂದ ನೀವೇನ್ ಮಾಡ್ಬೇಕಂತ ಹೇಳಿ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿ. ಆತನು ಒಂದು 10 ವರ್ಷ 12 ವರ್ಷ ವಯಸ್ಸಿಗೆ ಬಂದ್ರೆ ಅವನನ್ನ ದುಡಿಮೆಗೆ ಆಗ್ತಕ್ಕಂಥದ್ದು ಬೇಡ. ಮಕ್ಕಳಿಗೆ ಆಸ್ತಿ ಮಾಡಬೇಡಿ, ಆದ್ರೆ ಮಕ್ಕಳನ್ನೇ ಒಂದು ಆಸ್ತಿಯನ್ನಾಗಿ ಮಾಡಿ. ಅವ್ರು ಒಳ್ಳೆ ವಿದ್ಯಾಭ್ಯಾಸ ಕೊಡಿ, ಅವನ ಕಾಲ ಮೇಲೆ ಅವ್ನು ನಿಂತ್ಕೊಳ್ಳೋನಾಗಬೇಕು. ನಾಳೆ ಒಳ್ಳೆ ವಿದ್ಯಾಭ್ಯಾಸ ಪಡೆದು ಒಳ್ಳೆ ಉದ್ಯೋಗ ಪಡೆದ್ರೆ ಇಂದಲ್ಲ ನಾಳೆ ಇಡೀ ಕುಟುಂಬವನ್ನು ಸಾಕ್ತಾನೆ, ಸಮಾಜದಲ್ಲಿ ನಿಮಗೂ ಗೌರವ ಇರ್ತದೆ. ಅದಕ್ಕೆ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಟ್ಟು ಅವರನ್ನು ಸಮಾಜದ ಒಂದು ಮುಖ್ಯವಾಹಿನಿಗೆ ತರುವಂತ ಕೆಲಸವನ್ನ ತಾವೆಲ್ಲರೂ ಕೂಡ ತಾಯಂದ್ರು ಮಾಡಿ ಈ ಒಂದು ಭವ್ಯ ಭಾರತವನ್ನ, ಒಂದು ಸದೃಢ ಭಾರತವನ್ನು ಕಟ್ಟುವಂತದಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸಿ ಈ ಅಖಂಡ ಭಾರತವನ್ನು ನಿರ್ಮಿಸೋಣ. ಈ ಅಖಂಡ ಭಾರತದ ಒಂದು ವೈಚಾರಿಕತೆ, ಒಂದು ಚಾರಿತ್ರ್ಯವನ್ನು ಸೃಷ್ಟಿ ಮಾಡೋಣ ಅಂತಕ್ಕಂಥ ಒಂದು ಪಣತೊಟ್ಟು ಇವತ್ತಿಂದ ನಾವೆಲ್ಲ ಕೂಡ ಕೆಲಸ ಮಾಡಿ ಈ ಒಂದು ದೇಶದ ಸದೃಢತೆ ಮತ್ತು ಭಾವೈಕ್ಯತೆಯನ್ನು ಕಾಪಾಡ್ಕೊಂಡು ಹೋಗೋಣ ಅಂತ ಹೇಳ್ತಾ, ಕಾನೂನಿಗೆ ಯಾರು ದೊಡ್ಡವರಲ್ಲ. ಯಾರು ಕಾನೂನನ್ನು ಉಲ್ಲಂಘಿಸ್ತಾರೋ ಅವರಿಗೆ ಶಿಕ್ಷೆ ತಪ್ಪಿದ್ದಲ್ಲ. ಯಾವತ್ತು ನಾವು ಕಾನೂನನ್ನು ಗೌರವಿಸ್ತೀವೋ, ಕಾನೂನಿಗೆ ನಾವು ತಲೆ ಬಾಗ್ತೀವೋ, ಇಂದಲ್ಲ ನಾಳೆ ಅದೇ ಕಾನೂನು ನಮ್ಮ ರಕ್ಷಣೆಗೆ ಬರ್ತದೆ. ಅದಕ್ಕೆ ಕಾನೂನುಗಳು ತಿಳ್ಕೋಬೇಕು, ಮತ್ತೆ ಆ ಕಾನೂನುಗಳನ್ನು ದುರುಪಯೋಗ ಪಡಿಸ್ಕೊಳಕ್ ಹೋಗ್ಬಾರ್ದು. ಈಗ ಯಾವುದೇ ಒಂದು ವಿಚಾರಗಳಲ್ಲಿ ಕಾನೂನುಗಳನ್ನು ದುರುಪಯೋಗ ಆಗಬಾರ್ದು. ಏನು ಅವಶ್ಯಕತೆ ಇದ್ದು ನಿಮ್ಗೆ ಅನ್ಯಾಯ ಆಗ್ತಾ ಇದ್ದು, ನಿಮ್ಮ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದ್ರೆ ಅಂತ ಸಂದರ್ಭದಲ್ಲಿ ಕಾನೂನನ್ನು ಬಳಕೆ ಮಾಡಿಕೊಂಡು ಅದ್ರ ಮೂಲಕ ನಿಮ್ಮ ಪರಿಹಾರವನ್ನು ಕಂಡುಕೊಳ್ಳುವಂತ ಕೆಲಸವನ್ನ ತಾವೆಲ್ಲರೂ ಕೂಡ ಮಾಡಬೇಕು ಅಂತ ಕೂಡ ತಮ್ಮಲ್ಲಿ ನಾನು ಮನವಿ ಮಾಡ್ತಾ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ.